ಇವತ್ತು ನಮ್ಮ ಅತ್ತೆ ಅವ್ರದ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವ್ರದ್ದು ಇವತ್ತು 11ನೇ ದಿವಸದ ಪುಣ್ಯತಿಥಿ. ಈ ದಿವಸ ನಾವು ಒಂದು 3 ದಿವಸದ ಕಾರ್ಯ ಆದಮೇಲೆ ಎಲ್ಲ ಮನೆಯಲ್ಲಿ ಎಲ್ಲರೂ ಕುಟುಂಬದವರು ಮನೆಗಳೆಲ್ಲ ಸ್ವಚ್ಛತೆ ಮಾಡ್ಕೊಂಡು ತಿಂಡಿ ಪದಾರ್ಥಗಳೆಲ್ಲ ಮಾಡಿಕೊಂಡು ಆವಾಗ ನಮ್ಮಮ್ಮನಿಗೆ ಏನಕ್ಕೆ ಇಷ್ಟು ಎಲ್ಲ ಜನಕ್ಕೂ ಯಾವಾಗಲೂ ಊಟ ಹಾಕ್ಕೊಂಡು ಬಂದಂಥವ್ರು. ಅದಕ್ಕೋಸ್ಕರ ನಾವು ಸಹಸ್ರಾರು ಜನಕ್ಕೆ ಊಟ ಹಾಕಿದ್ರೆ ನಮ್ಮ ಅತ್ತೆಯವರು ಎಲ್ಲೋ ಮೇಲೆ ನೋಡ್ತಾ ಇರ್ತಾರೆ ಅವ್ರನ್ನೆಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಎಲ್ಲರೂ ಕುಟುಂಬದಲ್ಲಿ ತೀರ್ಮಾನ ತೊಗೊಂಡ್ರು. ಅದಕ್ಕೆ ಸಹಸ್ರಾರು ಇದಕ್ಕೆ ಲೆಕ್ಕ ಇಲ್ಲ. ಬೆಳಗ್ಗೆಯಿಂದನೇ ನಾವು ಊಟ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಪೂಜೆ ಎಲ್ಲ ನಮ್ಮ ಇದ್ರ ರೀತಿಯಲ್ಲಿ ನಾವು ಮಾಡ್ಕೊಂಡಿದ್ದೀವಿ. ದೊಡ್ಡ ಸಾಹೇಬ್ರು ಏನು ಹೇಳಿದ್ರು ಅದೇ ರೀತಿ ನಾವು ಎಲ್ಲ ಮಾಡಿದ್ದೀವಿ. ಹಾಗೆ ಎಲ್ಲ ಗುರುಗಳು ಕೂಡ ಪ್ರತಿಯೊಂದು ಮಠದ ದೇವಸ್ಥಾನದ ಗುರುಗಳು ಕೂಡ ಬಂದು ಆಶೀರ್ವಾದ ಮಾಡಿದ್ರು. ಎಲ್ಲ ದೇವಸ್ಥಾನಗಳಿಂದ ತೀರ್ಥ ಪ್ರಸಾದ ಕೂಡ ಬಂತು. ಹಾಗಾಗಿ ಇವತ್ತೆಲ್ಲ 11ನೇ ದಿವಸದ್ದು ಪುಣ್ಯತಿಥಿ ಕಾರ್ಯಕ್ರಮ ಇವಾಗ ನಡೀತಾ ಇದೆ. ಅದು ಮುಗ್ದಿಲ್ಲ ಇನ್ನೂ. ಇವಾಗ ಹತ್ತತ್ರ 1 ಲಕ್ಷದ ಜನ ಅವರಿಗೆ ಊಟ ಆಗಿದೆ ಅನ್ನೋದು ಮಾಹಿತಿ ಬಂತು. ಇನ್ನೂ ತುಂಬ ಜನ ಇದ್ದಾರೆ, ಫ್ಲೋ ಆಗ್ತಾ ಇದ್ದಾರೆ, ಬರ್ತಿದ್ದಾರೆ, ಹೋಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ವಿಧಿವಿಧಾನದ ಏನು ಧರ್ಮ ಕಾರ್ಯಗಳಿರುತ್ತೆ ನಮ್ಮ ಇದರಲ್ಲಿ ಮನೆತನದ್ದು ಅದನ್ನು ನಾವು ಪೂರ್ಣಗೊಳಿಸಿದ್ದೀವಿ. ಹಾಗಾಗಿ ಅಮ್ಮ ಅವರು ಬೆಳಗ್ಗೆ ನಾವು 9 ಗಂಟೆಯಿಂದನೇ ಶುರು ಮಾಡಿದ್ವಿ. ಮನೆಯಲ್ಲಿ ಪುಣ್ಯ ಮಾಡಿಸಿದ್ರು, ಮತ್ತು ದಾನಗಳು ಕೊಡೋದೆಲ್ಲ ಮಾಡಿಸಿ ಮನೆಯಲ್ಲೇ ಅಮ್ಮನಿಗೂ ಎಡೆ ಇಟ್ಟುಬಿಟ್ಟು ನಂತರ ಇಲ್ಲಿ ಜಮೀನ್ ಹತ್ರ ಬಂದು ನಾವಿಲ್ಲಿ ಅಮ್ಮನಿಗೆ ಸಮಾಧಿಗೆ ಮಾಡೋವಂಥ ವ್ಯವಸ್ಥೆ ಮಾಡ್ಕೊಂಡು ಪ್ರತಿಯೊಂದು ಮಾಡಿದ್ದೀವಿ. ಅವ್ರಿಗೆ ಇಷ್ಟವಾದದನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇಲ್ಲಿಗೆ ಬಂದಿರೋ ಅಂಥ ಅವರ ಕುಟುಂಬಸ್ಥರು ಅಥವಾ ಬೇರೆಯವರು ಕೂಡ ಅವ್ರಿಗೆ ನಮ್ಮ ಅತ್ತೆಗೆ ಏನು ಚಕ್ಲಿ ತುಂಬ ಇಷ್ಟ ಅವ್ರಿಗೆ. ಹಾಗಾಗಿ ಆ ಚಕ್ಲಿ ಮತ್ತು ಮೈಸೂರು ಪಾಕು ಈ ಥರದ್ದು ಭಾಳ ಇಷ್ಟಪಡ್ತಿದ್ರು. ನಾನು ಮೊನ್ನೆ ಹಾಲು ತುಪ್ಪ ಕಾರ್ಯಕ್ರಮಕ್ಕೂ ಮಾಡಿಸ್ಬೇಕಾದ್ರೂ ಕೂಡ ಇದು ಚಕ್ಲಿ ಮತ್ತು ಮೈಸೂರು ಪಾಕ್ ಎರಡೇ ಅವತ್ತು 3ನೇ ದಿವಸಕ್ಕೆ ಇಡಬೇಕಾಗಿತ್ತು. ಇಟ್ಟಿದ್ವಿ. ಇವತ್ತು ಕೂಡ ಎಲ್ಲ ಮಾಡಿಸಿಟ್ಟಿದ್ದಾರೆ. ತರೋರು ಎಲ್ಲರೂ ಕೂಡ ಚಕ್ಲಿಗಳನ್ನ ತುಂಬ ಚಕ್ಲಿ ತಂದಿದ್ದಾರೆ. ಭಾಳ ಖುಷಿ ಆಯಿತು. ನಾವು ಅದಕ್ಕೆ ಅವ್ರಿಗೆಲ್ಲ ಸ್ವತಂತ್ರ ಸಿಗಬೇಕು ಅವ್ರಿಗೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ನಾವು ಕುಟುಂಬದವ್ರು ಪೂಜೆ ಮಾಡಿ ನಾವೆಲ್ಲ ಹೊರಗೆ ಬಂದ್ವಿ. ಪಾಪ ಯಾಕೆಂದರೆ ಎಷ್ಟೊಂದು ಜನ ಅಭಿಮಾನಿಗಳು ತುಂಬ ದೂರದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಸ್ಗಳು ಮಾಡಿಕೊಂಡು ಸ್ವಂತ ಖರ್ಚಲ್ಲಿ ಇಲ್ಲಿವರೆಗೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ನಾವು ಅವರು ಸಮಾಧಿ ನಮಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು